ಇವತ್ತು ಪೊಳಲಿ ಅನ್ನುವಂತ ಅವರು ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಮೊದಲ ಹಿಂದುತ್ವಕ್ಕಾಗಿ ಬಲಿದಾನ ಅಂತ ಹೇಳ್ಬೋದು. ಅವರ ಒಂದು ಇದು ಬಲಿದಾನದ ದಿವಸ. ಅದರಿಂದಾಗಿ ಅವರಿಗೆ ಒಂದು ಪೊಳಲಿ ಅನಂತವರ ಬಲಿದಾನ ಅಮರ ರಹೆ ಅಂತ ಹೇಳ್ತಾ ಹಿಂದಿನ ನೀವು ಇದು ಹಿಂದೂ ಕಾರ್ಯಕರ್ತರ ಒಂದು ಬಲಿದಾನಗಳನ್ನು ಒಂದ್ಸಲ ನೋಡಿ. ಹರೀಶ್ ಪೂಜಾರಿ, ಪ್ರೇಮ್ ಕೋಟ್ಯಾನ್, ಹರೀಶ್ ಶಮೀನ್, ಸುಖಾನಂದ ಶೆಟ್ಟಿ, ಶರತ್ ಮಡಿವಾಳ್, ದೀಪಕ್ ರಾವ್, ಪ್ರವೀಣ್ ಪೂಜಾರಿ ನಟ್ಟಾರ್, ಮೊನ್ನೆ ಸುಹಾಸ್ ಶೆಟ್ಟಿ. ಅಂದ್ರೆ ಇಷ್ಟೊಂದು ಜನರ ಒಂದು ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ. ಇದಕ್ಕೆ ಹಿಂದೆಲ್ಲ ಇದು ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಬೆಳೆಸಿದಂಥ ಒಂದು ಮತಾಂಧ ನೆಟ್ವರ್ಕ್ ಏನಿದೆ, ಇವರ ಓಲೈಕೆಗೋಸ್ಕರ ಬೆಳೆಸಿದಂಥ ಒಂದು ಮತಾಂಧ ನೆಟ್ವರ್ಕ್ ಏನಿದೆ, ಅದು ನೇರ ಕಾರಣ. ಮೊನ್ನೆ ನೀವು ಇವಾಗ ಹೇಳೋದಾದ್ರೆ ಸುಹಾಸ್ ಶೆಟ್ಟಿ ಅವರ ಕೊಲೆ ವಿಷಯದಲ್ಲಿ ಯಾಕೆ NIA ಬರಬೇಕು ಅಂತ ಹೇಳ್ತಿದ್ದೀರಾ ಅಲ್ವಾ? ಸುಹಾಸ್ ಶೆಟ್ಟಿ ಅವರ ನಮ್ಮ ಕರ್ನಾಟಕ ಪೊಲೀಸ್ ಕೋಟ ದೇ ಆರ್ ಆಲ್ಸೋ ವೆರಿ ಅಂದ್ರೆ ಶಕ್ತರ್ ಇದ್ದಾರೆ ಅಲ್ವಾ? ಆದ್ರೆ ಪ್ರಾಬ್ಲಮ್ ಬರುವುದೇನಂದ್ರೆ ಇಲ್ಲಿರುವ ಸರ್ಕಾರ ಇವರು ಓಲೈಕೆಗೋಸ್ಕರ ಎಲ್ಲಾದ್ರೂ ಈ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾರ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದು ಒಂದು ದೊಡ್ಡ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಇದು ಹಿಂದೆ ನೀವು ನೋಡಿದ್ರೆ ಒಂದ್ಸಲ ನಾನು ಫ್ಲಾಶ್ ಬ್ಯಾಕ್ ಅಂತ ಹೇಳಿದ್ನಲ್ಲ, ಆ ಎಲ್ಲ ಕೇಸ್ಗಳಲ್ಲಿ ನೋಡಿದ್ರೆ ನೀವು ಎಲ್ಲೂ ಕೂಡ ಕಾಂಗ್ರೆಸ್ನವರು ಯಾವಾಗ ಅಧಿಕಾರದಲ್ಲಿದ್ರು ಅಲ್ಲಿ ಫ್ರೀ ಅಂಡ್ ಫೇರ್ ಇದನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡಕ್ ಬಿಟ್ಟಿರಲಿಲ್ಲ. ಮೊನ್ನೆ ಇದು ಸುಹಾಸ್ ಶೆಟ್ಟಿಯ ಒಂದು ಕೊಲೆಯ ವಿಷಯಕ್ಕೆ ಬರೋಣ. ಆ ದಿನ ಇಬ್ರು ಮಹಿಳೆಯರು ಅಲ್ಲಿ ಕೊಲೆಗಾರರನ್ನ ಸೇಫ್ ಮಾಡಿ ಕಳಿಸ್ತಾ ಇದ್ರು ಕಾರಲ್ಲಿ. ಅವ್ರು ಯಾರು? ಅವ್ರ ಮೇಲೆ ಕೇಸ್ ಆಗಿದ್ಯಾ? ಅವ್ರ ಮೇಲೆ ಕೇಸ್ ಆಗಿದೆಯಾ ಅಂತ ಕೇಳಿದ್ರೆ ಹಲವಾರು ದಕ್ಷಿಣ ಕನ್ನಡದಲ್ಲಿ ಫೇಸ್ಬುಕ್ ಅಲ್ಲಿ ಬರೆದ್ರು, ಯಾಕೆ ಅವ್ರನ್ನ ಬಿಟ್ರಿ, ಅವ್ರು ಯಾರು, ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಸರ್ಕಾರ ಅವ್ರನ್ನ ಹಿಡಿಯೋದ್ ಬಿಟ್ಟು ಯಾರು ಫೇಸ್ಬುಕ್ ಅಲ್ಲಿ ಬರೆದ್ರಲ್ಲ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆಯ್ತಾ? ಆ ಫಂಡ್ ಕೂಡ ದುಬೈಯಿಂದ ತುಂಬಾ ಫಂಡ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ದುಬೈಯಿಂದ ಫಂಡ್ ಕಲೆಕ್ಟ್ ಮಾಡಿದ್ದನ್ನ ಒಂದು ವೇಳೆ NIA ಕೊಟ್ರೆ ಇದರ ಹಿಂದಿರುವ ಎಲ್ಲ ಇದರ ಹಿಂದಿರುವ ಎಲ್ಲ ಜಾಲ, ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ ಕರ್ನಾಟಕದ ಜಾಲ, ಕೇರಳದ ಜಾಲ, ಆನಂತರ ದುಬೈ ಜಾಲ, ಯಾವುದೇ ಹೊರಗಡೆಯ ಜಾಲ ಇದ್ರೂ ಕೂಡ NIA